ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಮೊನ್ನೆ ಬೆಂಗಳೂರಲ್ಲಿ ಕರ್ನಾಟಕ ವಾಯ್ಸ್ ಫೆಸ್ಟ್ 2022 ನಡೀತು. ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆನ್ಲೈನ್ ಕಾಂಪಿಟಿಷನ್ ಇತ್ತು. ಟಿವಿ ಕಮರ್ಷಿಯಲ್ ಕ್ಯಾಟಗರಿಯಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಸೊ ಅದನ್ನು ರಿಸೀವ್ ಮಾಡೋಕ್ಕೆ ಬೆಂಗಳೂರಿಗೆ ಹೋದಾಗ ಅಲ್ಲಿನ ವಿಧಾನಸೌಧ ಹಾಗೆ ಕೆಲವೊಂದು ಫೇಮಸ್ ಪ್ಲೇಸಸ್ಗೆ ಹೋಗಿದ್ದೆ. ಅಲ್ಲಿನ ಕೆಲವೊಂದು ಫೋಟೋಸ್ಗಳು ಹಾಗೆ ಆ ಕಾರ್ಯಕ್ರಮದ ವಿಡಿಯೋ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಶೇರ್ ಮಾಡ್ರಿ. ಸಹೃದಯತೆಯ ಸರ್ದಾರರು ದಯಾನಂದ್ ಅವರು. ಇನ್ ಸ್ಪೈಟ್ ಆಫ್ ಸೋ ಮಚ್ ಆಫ್ ಅಚೀವ್ಮೆಂಟ್, ಮುಂದೆ ನೀವೆಲ್ಲ ದೊಡ್ಡ ಕಲಾವಿದರಾಗಬಹುದು, ಆದ್ರೆ ಮಿಮಿಕ್ರಿ ದಯಾನಂದರಿಂದ ನೋಡಿ ಕಲಿಬೇಕಾದಂತ ಒಂದು ಅದ್ಭುತ ಗುಣ, ಟ್ಯಾಲೆಂಟ್ ಈಸ್ ಗಾಡ್ ಗಿವನ್. ಆದ್ರೆ ಆ ಸಹೃದಯತೆಯನ್ನ ಯು ನೀಡ್ ಟು ಇಂಟರಾಕ್ಟ್ ನೈಸ್ಲಿ ವಿತ್ ಪೀಪಲ್. ಸೊ ಮಿಮಿಕ್ರಿ ದಯಾನಂದ್ ಅವರೇ. ಹಾಗೇನೆ ಶ್ರೀ ಜಯಶೀಲ್ ಸುವರ್ಣ, ವಿ ಯೂಸ್ ಟು ಹಿಯರ್ ಇಸ್ ವಾಯ್ಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ಆದ್ರೆ ಮುಂಬೈನಲ್ಲಿ ಕುಳಿತು ಬಹಳಷ್ಟು ಸಲ ಅವರು ಖಂಡಿತವಾಗ್ಲೂ ಯೋಚನೆ ಮಾಡಿರ್ತಾರೆ. ಯಾಕೆಂದ್ರೆ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಗೊತ್ತು, ಆದ್ರೆ ಮುಂಬೈನಲ್ಲಿ ಸಿಗ್ತಕ್ಕಂತ ಆ ಕನ್ನಡದ ಕಂಪು ಕರ್ನಾಟಕದಲ್ಲಿ ಸಿಗುವಷ್ಟು ಕಂಪು ಇರೋದಿಲ್ಲ ಅಂತ ಅವ್ರಿಗೂ ಅರ್ಥ ಆಗಿದೆ. ಆ ಕಾರಣದಿಂದ ಕನ್ನಡ ನಾಡಿಗೆ ಬಂದು ಕನ್ನಡ ಸೇವೆಯನ್ನ ಮಾಡಿ ಕನ್ನಡಿಗರಿಗೆ ಅವಕಾಶಗಳನ್ನು ಕೊಟ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟುಡಿಯೋ ಬಂದು ಹಾರ್ಟಿ ವೆಲ್ಕಮ್ ಟು ಯು ಸರ್. ಕನ್ನಡಿಗರ ಪರವಾಗಿ ತಮಗೆ ಸ್ವಾಗತ. ಬಹಳಷ್ಟು ಜನ ನಿಮ್ಮನ್ನು ನೋಡಿಲ್ದೇ ಇರೋದು, ಎವ್ರಿಬಡಿ ದ ಮೊಮೆಂಟ್ ಯು ಸ್ಪೀಕ್ ದೇ ವಿಲ್ ರೆಕಗ್ನೈಸ್ ಯು. ಯಾ ಸ್ಟೇಜ್ ಮೇಲೆ ಜಾಸ್ತಿ ಜನ ನಿಂತಿರ್ಬೇಕು ಅಂತ ಅದು ಇವತ್ತಾಗಿದೆ. ಟ್ರೈ ಮಾಡಿದೀನಿ, 3 ರಿಂದ 4 ಮಾಡಿದೀವಿ. 3 ಮುಖ್ಯಮಂತ್ರಿಗಳ ಧ್ವನಿಯಲ್ಲಿ ಒಂದು ಮುಖ್ಯಮಂತ್ರಿಯ ಧ್ವನಿಯನ್ನು ತಮ್ಮಂದೆ ಇಡ್ತಾ ಇದ್ದಾರೆ. ಯಾರ್ದು ಇಡೋಣ ಫಸ್ಟ್ ಅಂತ ಅಂದ್ರೆ ಆಯ್ತು, ಕೂತ್ಕೊಳ್ಳಪ್ಪ. ಆಯ್ತು ಯೋಶಿ, ಒಡರೆ ಕಪ್ಪಲ್ಕ ಅವನಿಗೆ
ನೋಡಿ, ಉತ್ತರ ಕರ್ನಾಟಕಕ್ಕೆ ಹೋದಾಗ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಒಂದೇ, ಇದೇ ತರ ಹೋದವಲಿ ಅನ್ಬಿಟ್ಟ ಯಾರ ಅವ ಯಾರ ಕುಡಿದ್ಬಿಟ್ಟಿದ್ದಾವ ಬೀರಪ್ಪ ಅನ್ಬಿಟ್ಟು. ಆದ್ರಿಂದ ಇವತ್ತೇನು ವಾಯ್ಸ್ ಫೆಸ್ಟ್ ನೋಡಿ, ಎಲ್ಲ ಧ್ವನಿ ಕೊಡತಕ್ಕಂತ ಎಲ್ಲ ಮಾಂತ್ರಿಕರಲ್ಲಿ ಬಂದಿದ್ದಾರೆ ಅಲ್ವಾ. ನಾವುಗಳನ್ನ ಇವ್ರ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಪಡ್ತಾ ಇದ್ವಿ ಅಲ್ವೇನಪ್ಪ. ನೋಡಿ, ಯಾವನ ಎಣ್ಣೆ ಬಗ್ಗೆ ಹೋಗಾಚೆ ಮದುವೆ ಕಳಿಸ್ಬಿಡ್ತೀನಿ ನೋಡಿ, ₹1 ಎಣ್ಣೆ ಭಾಗ್ಯ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾನೆ. ನೋಡಪ್ಪ, ಬೊಮ್ಮಾಯಿ ಅವ್ರಿಗೆ ಹೇಳ್ಬಿಟ್ಟು ₹1 ಎಣ್ಣೆ ಭಾಗ್ಯ ತಲೆಗೆ ಹಾಕಳಕ್ ಕೊಡಿಸ್ಬಿಡ್ತೀವಿ. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾರೆ ದೇವರು. ಈ ಮನುಷ್ಯನಿಗೆ 2 ಸಂದರ್ಭದಲ್ಲಿ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಅತಿ ಸಂತೋಷ ಆದಾಗ, ಅತಿ ದುಃಖ ಆದಾಗ. ನಿಮ್ಮನ್ನೆಲ್ಲ ನೋಡಿ, ಕುಲಬಾಂಧವರೆಲ್ಲ ಒಟ್ಟಿಗೆ ಸೇರಿದರೆ ನೋಡಿ ಎಷ್ಟು ಆನಂದ ಆಗಿದೆ ಅಂದ್ರೆ ಮಾತುಗಳ ಹೊರಗಡೆ ಬರ್ತಾ ಇಲ್ಲ ಇಲ್ಲಿ ಅಲ್ವಾ. ಬಹಳ ಸಂತೋಷ. ಈ ಧ್ವನಿ ಅನ್ನೋದು ಇವತ್ತು ಬಂದಿರೋದಲ್ಲ. ಧ್ವನಿ ಬದಲಾವಣೆ ಆಗೋದು ಇವತ್ತು ಬಂದಿಲ್ಲ. ರಾಮಾಯಣ ಕಾಲದಲ್ಲೇ ಇತ್ತು. ಅವಾಗ ಜಿಂಕೆ ಧ್ವನಿ ಮಾಡ್ತಲ್ಲ, ಅದೇ ಆ ಕಾಲದಿಂದನು. ಅಂದ್ರೆ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಈ ಧ್ವನಿಯನ್ನ. ಒಂದು ಮನೆ ಬೆಳಗೋಕ್ಕೋಸ್ಕರ ಉಪಯೋಗಿಸ್ಬೇಕು. ಯಾರ ಮನೆ ಹಾಳು ಮಾಡೋದಕ್ಕೂ ಅಲ್ಲ. ನಾವು ಕಲಾವಿದರು ಇರೋದು ಬೆಳಕನ್ನು ಕೊಡೋದಕ್ಕೆ, ಕತ್ಲಿ ತರೋದಕ್ಕಲ್ಲ. ಇವತ್ತಿನ ದಿವಸ ಎಷ್ಟೋ ಮನೆಗೆ ಬೆಳಕುಗಳು ಚೆಲ್ಲಿರೋರು ನೀವು. ಎಷ್ಟೋ ಜೀವನಕ್ಕೆ ಬೆಳಕು ಚೆಲ್ಲಿದ್ದೀರಿ. ಹಲೋ, ಬೇಜಾರು ಮಾಡ್ಕೋಬೇಡಿ ಸರ್, ಟ್ರೈ ಮಾಡ್ತೀನಿ. ನಿನಗೆ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ರೆ ಆ ಸಾಧನೆನ ಗುರಿ ಮಾಡ್ಕೊ. ಆ ಗುರಿ ನಿನ್ನನ್ನ ಗೆಲ್ಲಿಸುತ್ತೆ, ನಿನ್ನನ್ನ ಸಾಧಕನಾಗಿ ಮಾಡುತ್ತೆ. ಎಲ್ರೂ ಹೇಳಿ, ಒಟ್ಟಾಗಿ ಹೇಳಿ, ರಾಧೇ ರಾಧೇ. ಮಾಡೋದು ಚಿಕ್ಕ ವಿಷಯ ಅಂತಾರೆ, ಆದರೆ ಸಾಧನೆ ಮಾಡಿದಾಗ ನಿಮ್ಮ ಹಿಂದೆ ಬರುವ ಜನರನ್ನು ನೋಡಿ, ಜನ ನಿಮ್ಮನ್ನ ಪ್ರೋತ್ಸಾಹಿಸಿದಾಗ ಎಲ್ಲರ ಮನಸ್ಸಿಂದ ಪ್ರೀತಿಯಿಂದ ಹೇಳ್ತಾರೆ ರಾಧೇ ರಾಧೇ. ಓಕೆ, ಕುಲ ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನನ್ನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಪ್ರತಿಪಾದನೆಯನ್ನ ಧಿಕ್ಕರಿಸುತ್ತೇನೆ. ಎತ್ತು ನಡೆದವರು ತಲೆ ತಗ್ಗಿಸುವಾಗಿದೆ. ಸೂಪರ್. Karnataka Voice Fest 2022 TV commercial winner Rashmi Anand ಮತ್ತೆ ಇನ್ನೂ ಬಂದಿದ್ದಾರೆ.